ದೆಹಲಿ ಜನ ನಂಬಿ ಇವ್ರಿಗೆ ಮತ ಹಾಕಿದ್ದು. ಜೊತೆಗೆ ಮೇನ್ ಮತ ಹಾಕಿದ್ದಿಲ್ಲಪ್ಪ, ಇವರು ಭ್ರಷ್ಟಾಚಾರಿ, ಶೀರ್ಷ ಮತದಲ್ಲಿದ್ದರು, ದುಡ್ಡು ಮಾಡ್ಕೊಂಡಿದ್ದಾರೆ, ಮೊದಲೇನು ಹೇಳಿದರು. ಆದರೆ ಇವತ್ತು ಅವ್ರ ಜನತವರು ಈ ಒಂದು ಭ್ರಷ್ಟಾಚಾರದಲ್ಲಿ ಇಳಿದ ದುಡ್ಡು ಗಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರಿಂದಾಗಿ ದೆಹಲಿ ಜನ ನಂಬಿ ರೇಖಾ ಗುಪ್ತಾ ಅವ್ರನ್ನ CM ಮಾಡಿದರು, ಮೋದಿಯವ್ರನ್ನ ಆಯ್ಕೆ ಮಾಡಿದರು. ಇವತ್ತು ಆ ರೇಖಾ ಗುಪ್ತಾ ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಸಹಿತ ಇವತ್ತು ಮೊಹಲ್ಲಾ ಕ್ಲಿನಿಕ್ ಹೆಚ್ಚುಗಳಿಗೆ ಬಂದಂಗೆ ಆಗಿದ್ದಾವೆ. ಮತ್ತು ಗೌರ್ಮೆಂಟ್ ಸ್ಕೂಲುಗಳು ಫ್ರೀ ಎಜುಕೇಷನ್ ಅದು ಹಿಂದೆ ಮುಂದೆ ಆಗ್ತಾ ಇದೆ. ಅದು ಮೊದಲಂಗೆ ಇಲ್ಲ ಅನ್ನೋಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅದರ ಜೊತೆಗೆ ಉಳಿದ ಆ ಸಂದರ್ಭದಲ್ಲಿ ಅಂದ್ರೆ 2025 ಆಯ್ಕೆ ಆಗೋ ಮುಂದೆ ಗ್ಯಾರಂಟಿಗಳಲ್ಲೇ ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. 2,500 ಇವತ್ತಿನವರೆಗೂ ಇಲ್ಲ. 2025 ಮಾರ್ಚಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. 2026 ಮಾರ್ಚ್ಗೆ ಬಂದರೂ ಇದಾಗ್ತಾ ಇಲ್ಲ. ಅದಕ್ಕೆ ಈ ಒಂದು ಆಮ್ ಆದ್ಮಿಯ ಮಾಜಿ ಮುಖ್ಯಮಂತ್ರಿ ಆತಿಶಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಇವರು ಸುಮ್ಮನೆ ಹೇಳಿದರು, ಇವತ್ತು ಇಲ್ಲ, 4ನೇ ಬಂದಿಲ್ಲ, 2,500 ಅಲ್ಲ 4ನೇ ಸಹಿತ ಬಂದಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಇದರರ್ಥ ಎಲ್ಲನೂ ಇವತ್ತು ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಎಲ್ಲನೂ ಹೆಚ್ಚಾಗಿದೆ. ಕೇಂದ್ರವರ್ಗದ್ದು ಕೆಟ್ಟದ ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಅದೇನೂ ಇರಲಿ, ಈಗ ಮುಖ್ಯವಾಗಿ ಬಂದಿದ್ದೇನಪ್ಪ ಅಂದರೆ ಕೇಜ್ರಿವಾಲ್ರ ಜೊತೆಗಾರಂಥ ಚಡ್ಡಾ ಇವ್ರ ಮೇಲೆ ಆರೋಪ ಮಾಡಿದರು. ಚಡ್ಡಾ ನಿಜವಾಗಿಯೂ ಅವ್ರನ್ನ ಬೆಳೆಸಬೇಕಾಗಿತ್ತ ಕೇಜ್ರಿವಾಲ್ರು ಅನ್ನೋಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ತಮ್ಮ ಹೊಗಳಭಟ್ರನ್ನ ತಮಗೆ ಹೊಗಳವ್ರನ್ನ ಮಾಡೋರು ಒಳಗೆ ತೊಗೊಂಡಿದ್ದೆ ಪ್ರತಾಪ ಇವತ್ತು ಅದರ ಪ್ರಭಾವ ಇವತ್ತು ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಪ್ಪ ಅಂತಂದ್ರೆ ಒಳ್ಳೊಳ್ಳೆ ನಾಯಕರಿದ್ದರು ನಮ್ಮಲ್ಲಿ. ಪ್ರಶಾಂತ್ ಭೂಷಣ್ ಅಂತಿದ್ದರು, ಅವ್ರ ಜೊತೆಗೆ ಅವ್ರು ಇನ್ನೂ ಅನೇಕರಿದ್ದರು. ಅವರೆಲ್ಲರೂ ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂದರೆ ಇದು ಏನು ಯೋಗೇಂದ್ರ ಯಾದವ್ರಂಥ ನಾಯಕರು ಅದರಲ್ಲಿದ್ದರು. ಅವ್ರನ್ನೆಲ್ಲರನ್ನು ಮುಂದೆ ಹಾಕ್ಕೊಂಡು ಬಂದರೆ ಇವತ್ತು ಈ ಪರಿಸ್ಥಿತಿ ನಿಶ್ಚಿತವಾಗಿ ಕೇಜ್ರಿವಾಲ್ಗೆ ಬರ್ತಾ ಇಲ್ಲ ಅನ್ನೋದು ಎರಡು ಮಾತು ಇಲ್ಲ. ಆದರೆ ಇವತ್ತು ಬಂದಾಗಿದೆ. ಇವತ್ತು ಚಡ್ಡಾರ್ ಅಂತವ್ರು ಮತ್ತೆ ಯಾರೋ ಒಬ್ಬ ಅಂತ ಇಂಟೆಲಿಜೆಂಟ್ ಹುಡುಗರು ತೊಗೊಂಡ್ರು. ಅವ್ರು ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಈಗ 7 ಜನ ರಾಜ್ಯಸಭಾ ಸದಸ್ಯರು ಮಾಡಿದರು. ಆ 7 ಜನರಲ್ಲಿ ಯಾರು ಬಡವರಿದ್ದಾರೆ? ಆಮ್ ಆದ್ಮಿ ಕಾಯವ ಒಬ್ಬರಿದ್ದೆ ನಾನು ಆಮ್ ಆದ್ಮಿ. ಇವ್ರನ್ನ ಆನ್ ಎವರೇಜ್ ಇನ್ಕಮ್ ತೆಗೆದು ನೋಡಿದಾಗ ಒಂದು ರಿಪೋರ್ಟ್ ಪ್ರಕಾರ